ದೋಸ್ತ್ರೆ, ಸ್ವಾಗತ ನಿಮ್ಮೆಲ್ಲರಿಗೂ. ಇಂಥ ಒಂದು ದೇಶದಲ್ಲಿ ಅದಕ್ಕೆ ಸೆಕ್ಸ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅಂತಾರೆ. ಈ ದೇಶಕ್ಕೆ ಟ್ರಾವೆಲ್ ಮಾಡಕ್ಕೆ ಬರ್ತಾ ಇದ್ದೀರಾ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಹೀಗೆ ಅನ್ಸುತ್ತೆ, ನೀವು ಸೆಕ್ಸ್ ಟೂರಿಸಂ ನ ಬೆಳೆಸೋಕೆ ಹೋಗ್ತಾ ಇದ್ದೀರಾ ಅಂತ. ಅಂಡ್ ಇದೇ ಒಂದು ವಿಚಾರನ ರಾಂಗ್ ಪ್ರೂವ್ ಮಾಡಕ್ಕೆ ನಾನು ಬಂದಿದ್ದೇನೆ ಅಂಡ್ ತೋರ್ಸೋಕೆ ಈ ಸುಂದರವಾದ ದೇಶನ ನಮ್ಮ ವಿಡಿಯೋಸ್ ಗಳ ಮೂಲಕ. ಒಂದು ಇಂತಹ ದೇಶ ಬಹಳ ಫೇಮಸ್ ಇದೆ ಅಡಲ್ಟ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಿಂದ. ಈ ದೇಶ ಒಂದು ಡೆಮೊಕ್ರೆಟಿಕ್ ದೇಶವಾಗಿದೆ, ಆದ್ರೂ ಇಲ್ಲಿ ರಾಜನ ಆಡಳಿತ ನಡೆಯುತ್ತೆ. ಅಂದ್ರೆ ಹೆಡ್ ಆಫ್ ದಿ ಕಂಟ್ರಿ ಕಿಂಗ್ ಆಗಿದ್ದಾರೆ. ಹಲೋ ಎವ್ರಿವನ್, ನೀವೇನಾದ್ರೂ ಹೊಸದಾಗಿ ಈ ಚಾನೆಲ್ಗೆ ಬಂದಿದ್ದೀರಾ ಅಂತ ಹೇಳಿದ್ರೆ, ಈ ನಮ್ಮ ಚಾನೆಲ್ ಹೆಸರು ಮ್ಯಾಡ್ ಮಾಂಕ್ ಎಕ್ಸ್ಪ್ಲೋರರ್ ಅಂತೇಳಿ. ಹೆಸರಿಗೆ ತಕ್ಕಂತೆ ನಾವು ಮ್ಯಾಡ್ ಥಿಂಗ್ಸ್ ನ ಮಾಡ್ತಾ ಇರ್ತೀವಿ. ನೀವೇನಾದ್ರೂ ಹೊಸದಾಗಿ ಚಾನೆಲ್ಗೆ ಬಂದಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ ಜೋರಾಗಿ ಹೊಡೆದ್ ಬಿಡಿ. ಯಾಕಂದ್ರೆ ನಾನು ನಮ್ಮ ಮನೇನ ಬಿಟ್ಟಿದ್ದೀನಿ ಕೌಂಟ್ಲೆಸ್ ಡೇ ಟ್ರಾವೆಲ್ ಮಾಡೋದಕ್ಕೆ ಅಂಡ್ ನೋಡೋದಕ್ಕೆ. ಹೊಸ ಹೊಸ ಕಲ್ಚರು, ಹೊಸ ಹೊಸ ಜನಗಳು, ಭಾಷೆ, ದೇಶಗಳು, ಇದು ನನ್ನ ಪ್ಯಾಷನ್ ಕೂಡ ಹೌದು. ರೈಟ್ ನೌ ನಾನು ಬೆಂಗಳೂರು ಟು ಬೀಜಿಂಗ್ ಬೈ ರೋಡ್ ವಿತೌಟ್ ಫ್ಲೈಟ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ನಾನು ಈ ತರ ಕ್ರೇಜಿ ಅಡ್ವೆಂಚರ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ರೆಡಿ ಇದ್ದೀನಿ. ನೀವು ರೆಡಿನಾ? ಬಾಟು ಫಿರಂಗಿಯಲ್ಲಿ ಒಂದು ECQ ಅಂತೇಳಿ ಹೋಟೆಲ್ ಇದೆ. ಆ ಹೋಟೆಲ್ ಅಲ್ಲಿ 3 ರಿಂದ 4 ದಿನ ಇಲ್ಲೇ ಸ್ಟೇ ಮಾಡಿದ್ದೆ. ಇಲ್ಲಿ ಒಂದು ಚೀಪ್ ಡಾರ್ಮೆಟರಿ ರೂಮ್ ಸಿಕ್ಕಿದ್ದು, ಅದರಲ್ಲೇ 3-4 ದಿನ ಆರಾಮಾಗಿ ಇಲ್ಲೇ ಇಟ್ಕೊಂಡು ಸ್ವಲ್ಪ ವಿಡಿಯೋಸ್ ಎಲ್ಲ ಎಡಿಟ್ ಮಾಡಿದ್ದೀನಿ. ಮುಂದೆ ಆ ವಿಡಿಯೋಸ್ಗಳನ್ನ ನೀವು ನೋಡೋಕ್ಕೆ ಸಿಗುತ್ತೆ, ಅವೆಲ್ಲ ವಿಡಿಯೋಗಳು. ಆ್ಯಂಡ್ ಇವಾಗ ಹೋಗೋಣ ಮುಂದೆ. ಆ್ಯಂಡ್ ಹೇಳ್ತೀನಿ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತೇಳಿ. ಬನ್ನಿ ಹೋಗೋಣ. ಇಲ್ಲಿ ಯಾವ ಥರ ಕೋಲಾಲಂಪುರಲ್ಲಿ ರ್ಯಾಪಿಡ್ KL ಅಂತೇಳಿ ಇದ್ದು, ಇಲ್ಲಿ ರ್ಯಾಪಿಡ್ ಪೆನಾಂಗ್ ಅಂತೇಳಿ ಇದೆ. ನೀವೇನಾದರೂ ಬಸ್ ಯೂಸ್ ಮಾಡಬೇಕು, ಪಬ್ಲಿಕ್ ಬಸ್ ಅಂತ ಹೇಳಿದ್ರೆ ಯಾವುದು ಕ್ಯಾಶ್ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ. ಆದರೆ ಇಲ್ಲಿ ಪೆನಾಂಗಲ್ಲಿ ನೀವು ಕ್ಯಾಶ್ ಕೊಟ್ಟು ಬಸ್ಸಲ್ಲಿ ತಿರುಗ್ಬೋದು, ಪಬ್ಲಿಕ್ ಬಸ್ಸಲ್ಲಿ. ಇಲ್ಲಿ ಗೂಗಲ್ ಮ್ಯಾಪ್ಸ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಗುರು, ನಿಮ್ಗೆ ಗೊತ್ತಿಲ್ಲ ನನಗೆ. ಕೋಲಾಲಂಪುರಲ್ಲಿ ಅಷ್ಟೇನು ಅಕ್ಯುರೇಟ್ ಆಗಿದ್ದಿಲ್ಲ, ಆದರೆ ಇಲ್ಲಿ ಸ್ವಲ್ಪ ಅಕ್ಯುರೇಟ್ ಆಗಿ ತೋರಿಸ್ತಾ ಇದ್ದಾವೆ, ಯಾವ ಬಸ್ಸು ಹೋಗ್ಬೇಕಂತೇಳಿ ತೋರಿಸ್ತಾ ಇದೆ. ಹಲೋ, ನಮಸ್ಕಾರ ಎವ್ರಿವನ್. ಹೆಂಗಿದ್ದೀರಾ? ಆ್ಯಂಡ್ ಇವಾಗ ಇವತ್ತು ಭಾಳ ಇಂಪಾರ್ಟೆಂಟ್ ಡೇ ನಮಗೆ. ಆ್ಯಂಡ್ ಇದು ಭಾಳ ಇಂಪಾರ್ಟೆಂಟ್ ವಿಡಿಯೋ ಕೂಡ. ನಾವು ಇವತ್ತು ಇಲ್ಲಿಂದ ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀವಿ. ಈ ದೇಶಕ್ಕೆ ಬಂದು ಸೆಟ್ಲ್ ಆಗೋಷ್ಟ್ರಿಗೆ ಆ್ಯಂಡ್ ತಿಳ್ಕೊಳ್ಳೋಷ್ಟ್ರಿಗೆ ಮತ್ತೆ ಬೇರೆ ದೇಶಕ್ಕೆ ಹೋಗ್ಬೇಕಾಗುತ್ತೆ. ಬನ್ನಿ ಹೋಗೋಣ. ಇಲ್ಲಿಂದ ಮತ್ತೆ ಒಂದು ಫೆರಿ ಹಿಡ್ಕೋಬೇಕು. ಮೇನ್ ಲ್ಯಾಂಡಿಗೆ ಹೋಗ್ಬೇಕಂದ್ರೆ ಜಾರ್ಜ್ಟೌನ್, ಇದು ಐಸ್ಲ್ಯಾಂಡ್ ಆಗಿತ್ತು. ಬಟರ್ವರ್ತಿಗೆ ಹೋಗ್ಬೇಕಂದ್ರೆ ಅದು ಒಂದು ಮೇನ್ ಲ್ಯಾಂಡ್ ಆಗಿದೆ. ಸೊ ಅಲ್ಲಿಗೆ ಹೋಗ್ಬೇಕಂದ್ರೆ ಒಂದು ಫೆರಿ ತೊಗೊಂಡು ಹೋಗ್ಬೇಕು. ಮುಂದೆ ಇವಾಗ ಫೆರಿಯಲ್ಲಿ ಹತ್ಕೊಂಡು ಹೋಗ್ಬೇಕು. ಬಟರ್ವರ್ತ್ನ ರೈಲ್ವೆ ಸ್ಟೇಷನ್ ಇದು ನೋಡ್ಬೋದು ನೀವು. ಇಲ್ಲೇ ಟ್ರೈನ್ ನಿಂತಿದೆಯಲ್ಲ. ಮಲೇಷ್ಯಾದಿಂದ ಥೈಲ್ಯಾಂಡಿಗೆ ಹೋಗ್ತಾ ಇದ್ದೀವಿ, ಲ್ಯಾಂಡ್ ಬಾರ್ಡರ್ ಕ್ರಾಸ್ ಮಾಡ್ಕೊಂಡು. ಐ ಡೋಂಟ್ ನೋ ನನಗೆ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತೇಳಿ. ವೀಸಾ, ಕರೆನ್ಸಿ, ಸಿಮ್ ಕಾರ್ಡ್, ಇದರ ಡೀಟೇಲ್ಸ್ ಎಲ್ಲ ಮುಂದೆ ಹೋಗ್ತಾ ಕೊಡ್ತೀನಿ. ಇವಾಗ ಪ್ರೆಸೆಂಟು ಒಂದು ರೈಲ್ವೆ ಟಿಕೆಟ್ ತೊಗೊಂಡು ಪತಂಗ್ ಬಸಾರ್ ಅಂತೇಳಿ ಒಂದು ಬಾರ್ಡರ್ ಸ್ಟೇಷನ್ ಇದೆ, ರೈಲ್ವೆ ಸ್ಟೇಷನ್ನು. ಅಲ್ಲಿ ತನಕ ಹೋಗ್ತಾ ಇದ್ದೀನಿ. ಸೊ ಇವಾಗ ಅಲ್ಲಿ ತನಕ ಹೋಗೋಣ ಬನ್ನಿ. ಅಲ್ಲಿಂದ ಹೋಗಿ ನಿಮಗೆ ತೋರಿಸ್ತೀನಿ ಏನೇನು ಮತ್ತೆ ಇನ್ಫಾರ್ಮೇಷನ್ ಏನೇನಿಲ್ಲ ಕೊಡ್ತೀನಿ ಮುಂದೆ ಬರ್ತಾ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ನಮ್ಮ ಗಂಟು ಮುಟ್ಟಿ ಎಲ್ಲ ಕಟ್ಕೊಂಡು ಬಂದಿದ್ದೀನಿ. ಇನ್ನೂ ಟ್ರೈನ್ ಬಂದಿಲ್ಲ, ಇನ್ನೂ ಒಂದು 10 ನಿಮಿಷದಲ್ಲಿ ಟ್ರೈನ್ ಬರುತ್ತಂತೆ. ಅನೌನ್ಸ್ಮೆಂಟ್ ಆಯ್ತು ಇವಾಗ ಜಸ್ಟು. ಆ್ಯಂಡ್ ಹೋಗೋಣ, ಪ್ಲ್ಯಾಟ್ಫಾರ್ಮಲ್ಲಿ ನಿಂತ್ಕೊಳ್ಳೋಣ ಆ್ಯಂಡ್ ವೆಯ್ಟ್ ಮಾಡೋಣ ನಮ್ಮ ಟ್ರೈನಿಗೆ. ಆ್ಯಂಡ್ ಹೋಗೋಣ. ನಾನಂತೂ ಫುಲ್ ಎಕ್ಸೈಟೆಡ್ ಇದ್ದೀನಿ ಆ್ಯಂಡ್ ಅಷ್ಟೇ ನರ್ವಸ್ ಕೂಡ ಇದ್ದೀನಿ. ಯಾಕಂದರೆ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಹೋಗ್ಬೇಕಂದ್ರೆ ಭಾಳ ಹೆದರಿಕೆ ಆಗುತ್ತೆ ಗುರು. ಯಾವಾಗ ನನ್ನ ಜೊತೆ ಜಾರ್ಜಿಯಾದಲ್ಲಿ ಡಿಪೋರ್ಟ್ ಆಯ್ತಲ್ಲ, ಅವಾಗಿಂದ ಹೆದರಿಕೆನೇ ಆಗುತ್ತೆ ಒಂದು ಬಾರ್ಡರಿಂದ ಇನ್ನೊಂದು ಬಾರ್ಡ್ರಿಗೆ ಕ್ರಾಸ್ ಮಾಡಬೇಕಂದ್ರೆ. ಆ್ಯಂಡ್ ಇವಾಗ ಹೋಗೋಣ ಬನ್ನಿ. ನೋಡ್ಬೋದು ಜನಗಳೆಲ್ಲ ವೇಟ್ ಮಾಡ್ತಾ ಇದ್ದಾರೆ ಇಲ್ಲಿ ಟ್ರೈನ್ಗೋಸ್ಕರ. ಸೊ ಇವು ಎಲ್ಲ ಜನಗಳೆಲ್ಲ ಪತಂಗ್ ಬಸಾರಿಗೆ ಹೋಗ್ತಾ ಇದ್ದಾರೆ. ಇದೇ ಟ್ರ್ಯಾಕ್ ನೋಡ್ಬೋದು ನೀವು, ಮಲೇಷ್ಯಾದ ಟ್ರ್ಯಾಕ್ಗಳಿವೆಲ್ಲ. ಮಲೇಷ್ಯಾದ ಟೈಮಿಂಗು ಮತ್ತು ಇಂಡಿಯನ್ ಟೈಮಿಂಗ್ ಮತ್ತು 2.5 ತಾಸಿನ ಡಿಫ್ರೆನ್ಸ್ ಇದೆ. ಸೊ ಇವಾಗ ಪ್ರೆಸೆಂಟು ಇಲ್ಲಿ ನೋಡ್ಬೋದು ನೀವು 12:30 ಆಗ್ತಿದೆ. ಆದರೆ ಇಂಡಿಯಾದಲ್ಲಿ ಇವಾಗ ಪ್ರೆಸೆಂಟು 10 ಗಂಟೆ ಆಗ್ತಿರ್ಬೋದು ಮಾರ್ನಿಂಗ್. ಬಂತು ನೋಡಿ ನಮ್ಮ ಟ್ರೈನ್. ನೋಡೋಣ ವೀಸಾ ಬಗ್ಗೆ ಏನಾದರೂ ತಕರಾರು ಮಾಡ್ತಾರಾ ಏನೋ ಅಂತೇಳಿ ನೋಡೋಣ. ಏನಾದರೂ ಇದ್ದರೆ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತೀನಿ. ಸೊ ಇವಾಗ ಟ್ರೈನಲ್ಲಿ ಬಂದಿದ್ದೀನಿ, ನೋಡ್ಬೋದು. ಇದು ಒಂದು ಟ್ರೈನು ಮಲೇಷ್ಯಾದು. ಇದು ಒಂಥರ ಬುಲೆಟ್ ಟ್ರೈನ್ ಅಂತ ಹೇಳ್ಬೋದು ಮಲೇಷ್ಯಾದು. 160-170 km/h ಹೋಗುತ್ತೆ ಈ ಟ್ರೈನು. ಬಟರ್ವರ್ತಿಂದ ಪತಂಗ್ ಬಸಾರು 170 ಕಿಲೋಮೀಟರ್ಸ್ ಇದೆ. ಆ್ಯಂಡ್ ಈ 170 ಕಿಲೋಮೀಟರ್ಸ್ಗೆ ನಾನು ಪೇ ಮಾಡ್ತಾ ಇದ್ದೀನಿ. ಇಲ್ಲಿ ಲೋಕಲ್ ಕರೆನ್ಸಿಲಿ 11 ರಿಂಗೇಟು. ಅಷ್ಟೇನು ಜಾಸ್ತಿ ಎಲ್ಲ ಕರೆಕ್ಟ್ ಇದೆ ಪ್ರೈಸು.
ನಗ್ತಾ ಇದ್ದೀನಿ ಮುಖದಲ್ಲಿ, ಆದರೆ ಒಳಗಿಂದ ಭಾಳ ಹೆದರಿಕೆ ಆಗ್ತಾ ಇದೆ. ವೀಸಾ ಅಂದರೂ ಫ್ರೀ ಇದೆ ಥೈಲ್ಯಾಂಡಿಗೆ, ಆದರೆ ಗೊತ್ತಿಲ್ಲ ಗುರು ಏನಾಗಿದೆ ಅಂತೇಳಿ. ಏನು ಒಳ್ಳೆ ವಿಷಯ ಅಂತ ಹೇಳಿದರೆ ಮಲೇಷ್ಯಾ ನಮಗೆ ಫ್ರೀ ವೀಸಾ ಕೊಡುತ್ತೆ. ನನಗೇನಾದರೂ ಅಕಸ್ಮಾತಾಗಿ ಥೈಲ್ಯಾಂಡಲ್ಲಿ ಏನಾದರೂ ನಮ್ಗೆ ವೀಸಾ ಸಿಗಲಿಲ್ಲ ಅಂತೇಳಿದರೆ ನಾನು ಥೈಲ್ಯಾಂಡಿಂದ ಮತ್ತೆ ಮಲೇಷ್ಯಾಗೆ ಬರ್ಬೋದು, ಅದೊಂದು ಆಪ್ಷನ್ ಇದೆ. ಆ ಥರ ಆಗಲ್ಲ. ಮತ್ತು ನನಗೆ ಜಾರ್ಜಿಯಾದಲ್ಲಿ ಆ ಥರ ನೀನು ಇಲ್ಲಿಂದ ಇಂಡಿಯಾಗೆ ವಾಪಸ್ ಹೋಗ್ಬೇಕಂತೇಳಿ ಹೇಳ್ತಿದ್ರಲ್ಲ, ಆ ಥರ ಏನಾಗಲ್ಲ. ನೋಡೋಣ ಗುರು, ನನಗೋಸ್ಕರ ನೀವು ಪ್ರೇ ಮಾಡಿ. ಐ ಥಿಂಕ್ ವೀಸಾ ಸಿಗುತ್ತೆ ಆ್ಯಂಡ್ ನಾನು ಥೈಲ್ಯಾಂಡ್ನ ಎಂಟ್ರ್ ಆಗ್ತೀನಿ. ಥೈಲ್ಯಾಂಡ್ ಎಂಟ್ರ್ ಆಗಿ ಮುಂದೆ ಎಕ್ಸ್ಪ್ಲೋರ್ ಮಾಡೋಣ ಬೇರೆ ಬೇರೆ ಪ್ಲೇಸಸ್ಸು. ಎಕ್ಸೈಟೆಡ್ ಅಂತೂ ಇದ್ದೀನಿ ಥೈಲ್ಯಾಂಡ್ಗೆ ಹೋಗೋಕ್ಕೆ. ಒಂದು ಸ್ಟೇಷನ್ ಬಂದಿದೆ ನೋಡ್ಬೋದು. ಇಲ್ಲಿಯ ಟ್ರೈನ್ಗಳು ಭಾಳ ಸ್ಪೀಡ್ಗಳು, ನಿಜವಾಗ್ಲೂ ಫುಲ್ಲು ಸ್ಪೀಡಲ್ಲೇ ಹೋಗ್ತವೆ. ಮಿನಿಮಮ್ ಅಂದರೂ 100 ಸ್ಪೀಡ್ ಅಂದರೂ ಹೋಗ್ತವೆ. ಆ್ಯಂಡ್ ಮ್ಯಾಕ್ಸಿಮಮ್ ಅಂತ ಹೇಳಿದರೆ 160 ತನಕ ಹೋಗುತ್ತೆ ಈ ಟ್ರೈನ್. ಒಂದೇ ಬರೋದು, ಅದು 160 ತನಕ ಹೋಗುತ್ತೆ. ಆದರೆ ಪ್ರೆಸೆಂಟ್ ಇವಾಗ 120 ತನಕ ಅಷ್ಟೇ ಹೋಗ್ತಾ ಇದೆ. ಇನ್ ಕೇಸ್ ಮುಂದೆ ಜಾಸ್ತಿ ಮಾಡ್ಬೋದು, ಯಾಕೆಂದರೆ ಟ್ರ್ಯಾಕ್ ಇನ್ನೂ ಎಕ್ಸ್ಟೆನ್ಷನ್ ಆಗ್ತಾಯಿದೆ, ಬೇರೆ ಬೇರೆ ಟ್ರ್ಯಾಕು. ಪ್ರೆಸೆಂಟು ಪತಂಗ್ ಬಸಾರಿಗೆ ಬಂದು ರೀಚ್ ಆಗಿದ್ದೀವಿ. 170 to 180 ಕಿಲೋಮೀಟ್ರ್ ಏನಿದೆ ಅದನ್ನು ಕವರ್ ಮಾಡಿದೆ ಈ ಟ್ರೈನು. ಬರೀ 70 ಮಿನಿಟ್ಸಲ್ಲಿ, 1 hour 10 minutesಲ್ಲಿ ಕವರ್ ಮಾಡಿದೆ. ಭಾಳ ಸ್ಪೀಡ್ ಇದೆ ಗುರು ಈ ಟ್ರೈನ್ಗಳೆಲ್ಲ. ಆ್ಯಂಡ್ ಆಲ್ಮೋಸ್ಟ್ ಯಾರು ಜನಗಳು ಇದ್ದಿಲ್ಲ, ಬರ್ತಾ ಎಲ್ಲ ಖಾಲಿ ಆಗಿಬಿಟ್ಟಿದ್ರು. ಯಾಕೆಂದರೆ ಇಲ್ಲಿ ಲೋಕಲ್ ಜನಗಳೇ ಜಾಸ್ತಿ ತಿರುಗ್ತಾರೆ ಇಲ್ಲಿ. ನೋಡಿ, ಇಲ್ಲಿ ಟಿಕೆಟ್ನ ನಾವು ತೋರಿಸ್ಬೇಕಾಗುತ್ತೆ. ಎಕ್ಸ್ಕ್ಯೂಸ್ ಮೀ, ಹೌ ಟು ಗೋ ಬಾರ್ಡರ್ ಚೆಕ್ ಪೋಸ್ಟ್? ದಿಸ್ ವೇ, ದಿಸ್ ವೇ. ಥ್ಯಾಂಕ್ ಯು, ತೆರಿಮಕಸ್. ಇಲ್ಲಿ ಮಲೇಷ್ಯಾದ ಫೇಮಸ್ ಫುಡ್ಡು ನಾಸಿ ಲೆಮಾಕ್ ಅಂತೇಳಿದ್ದೆ, ಅದನ್ನು ನಾವು ಟ್ರೈ ಮಾಡೋಕ್ಕಾಗಲಿಲ್ಲ. ಆದರೆ ಇವಾಗ ಬಾರ್ಡ್ರಿಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಊಟ ಮಾಡ್ಕೊಳ್ಳೋಣ. ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡಿದ್ದೀನಿ, ಏನೇನು ಬೇಕು ಏನೇನಿಲ್ಲ ಅಂತೇಳಿ. ಈ ಸಲ ಅಷ್ಟೇನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ ಮಲೇಷ್ಯಾನ. ಮೇ ಬಿ ನೆಕ್ಸ್ಟ್ ಸಲಗೋಸ್ಕರ ಉಳಿಸೋಣ ಅಂತೇಳಿ ಉಳಿಸಿದ್ದೀನಿ. ಸೊ ಜಾಸ್ತಿ ಏನು ಎಕ್ಸ್ಪ್ಲೋರ್ ಮಾಡಿಲ್ಲ. ಕೋಲಾಲಂಪುರು ಮತ್ತು ಪೆನಾಂಗ್ ಅಷ್ಟೇ ಎಕ್ಸ್ಪ್ಲೋರ್ ಮಾಡಿರೋದು ಈ ಸಲ. ನೋಡಿ ಗುರು, ಇಲ್ಲಿ ಮುಂದೆ ಕಾಣ್ತಾ ಇದ್ದಾವಲ್ಲ ಟ್ರಕ್ಗಳೆಲ್ಲ, ಇವೆಲ್ಲ ಥೈಲ್ಯಾಂಡಿಂದ ಮಲೇಷ್ಯಾದಲ್ಲಿ ಎಂಟ್ರ್ ಆಗ್ತಾ ಇದ್ದಾವೆ. ಥೈಲ್ಯಾಂಡಿಂದ ಮಲೇಷ್ಯಾಗೆ ಎಂಟ್ರ್ ಆಗ್ತಾ ಇದ್ದಾವೆ ನೋಡ್ಬೋದು. ಅಲ್ಲಿ ಮುಂದೆ ಚೆಕ್ ಪೋಸ್ಟ್ ಎಲ್ಲ ಇದೆ. ಆ್ಯಂಡ್ ಮುಂದೆ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಬಾರ್ಡ್ರು. ಇಲ್ಲಿ ಇಮಿಗ್ರೇಷನು ಆ್ಯಂಡ್ ಎಲ್ಲ ಆಫೀಷಿಯಲ್ ಇರ್ತಾರೆ. ಸೊ ವೀಡಿಯೋ ಮಾಡೋಂಗಿಲ್ಲ. ಆಮೇಲೆ ನಾನು ಬಾರ್ಡ್ರ್ ಕ್ರಾಸ್ ಆದರೆ ಥೈಲ್ಯಾಂಡಲ್ಲಿ ಸಿಗ್ತೀನಿ. ಇಲ್ಲಾಂದರೆ ಮತ್ತೆ ಮಲೇಷ್ಯಾಗೆ ವಾಪಸ್ ಬರೋಣ, ಮಲೇಷ್ಯಾದಲ್ಲಿ ಸಿಗ್ತೀನಿ. ಕೊಟ್ಟರೆ ಥೈಲ್ಯಾಂಡಲ್ಲಿ, ಕೊಳ್ಳಿಲ್ಲ ಅಂದರೆ ಮಲೇಷ್ಯಾದಲ್ಲಿ ಸಿಗೋಣ. ಇದು ಹಿಂದೆ ಮಲೇಷ್ಯಾದು ಇಮಿಗ್ರೇಷನು. ಸೊ ಇವಾಗ ಜಸ್ಟ್ ಇಮಿಗ್ರೇಷನಿಂದ ಎಕ್ಸಿಟ್ ಆಯಿತು ನಂದು ಮಲೇಷ್ಯಾದಿಂದ. ಮುಂದೆ ಥೈಲ್ಯಾಂಡ್ ಇಮಿಗ್ರೇಷನ್ ಕಡೆ ಹೋಗಬೇಕು, ಅಲ್ಲಿ ಹೋಗಿ ನೋಡೋಣ. ಆ್ಯಂಡ್ ಇಲ್ಲಿ ಏನು ಚೆಕಿಂಗ್ ಮಾಡಲೇ ಇಲ್ಲ ಗುರು ನನಗೆ. ಸೆಕ್ಯೂರಿಟಿ ಚೆಕಿಂಗು ಮತ್ತು ಬ್ಯಾಗಿಗೆ ಚೆಕಿಂಗು ಯಾವುದು ಚೆಕಿಂಗ್ ಇಲ್ಲಿ ಮಾಡಲಿಲ್ಲ. ಐ ಥಿಂಕ್ ಮುಂದೆ ಇದೆ ಅನಿಸುತ್ತೆ ಮಲೇಷ್ಯಾದು ಚೆಕಿಂಗು. ಆ್ಯಂಡ್ ಮುಂದೆನೂ ಹಂಗೆ ಹೋದರೆ ಥೈಲ್ಯಾಂಡ್ ಚೆಕಿಂಗು ಇದೆ ಅಂತ ಅನಿಸುತ್ತೆ. ಹೋಗೋಣ ಬನ್ನಿ. ಮುಂದೆಯಿಂದ ಗಾಡಿ ಅಂತೂ ಬರ್ತಿದ್ದಾವೆ, ಕಾಣ್ತಾ ಇದ್ದಾವೆ ಗಾಡಿಗಳು ಬರ್ತಿರೋದು. ಇವಾಗ ಪ್ರೆಸೆಂಟ್ ನಾನು ನೋ ಮ್ಯಾನ್ಸ್ ಲ್ಯಾಂಡಲ್ಲಿದ್ದೀನಿ. ಅಂದರೆ ಇದೇನು ಲ್ಯಾಂಡ್ ಇದೆಯಲ್ಲ, ಇದು ಆ್ಯಕ್ಚುಲಿ ಥೈಲ್ಯಾಂಡ್ದು ಅಲ್ಲ, ಮಲೇಷ್ಯಾದು ಅಲ್ಲ, 2 ಕಂಟ್ರಿಗಳ ಮಧ್ಯದಲ್ಲಿದೆ. ಸೊ ಈ ಲ್ಯಾಂಡಿಗೆ ನೋ ಮ್ಯಾನ್ಸ್ ಲ್ಯಾಂಡ್ ಅಂತ ಹೇಳ್ತಾರೆ. ಸೊ ನೋಡ್ಬೋದು ಎಷ್ಟೊಂದು ಗಾಡಿಗಳು ಹೋಗ್ತಿದ್ದಾವೆ. ಮುಂದೆ ಕಾಣ್ತಾ ಇದೆಯಲ್ಲ ಬಿಲ್ಡಿಂಗಲ್ಲಿ ಒಂದು ಫ್ಲ್ಯಾಗ್ ಕೂಡ ಹೋಸ್ಟ್ ಆಗಿದೆ ನೋಡ್ಬೋದು, ಅದು ಥೈಲ್ಯಾಂಡ್ ಫ್ಲ್ಯಾಗು. ಐ ಥಿಂಕ್ ಮಲೇಷ್ಯಾದಿಂದ ಎಕ್ಸಿಟ್ ಕೊಟ್ಟಿದ್ದಾರೆ ನಮಗೆ. ಯಾವುದು ಬ್ಯಾಗಿಗೆ ಏನು ಚೆಕ್ ಮಾಡಿಲ್ಲ. ಫುಲ್ ಸ್ಟ್ರಿಕ್ಟ್ ಅಂತ ಏನಿದ್ದಿಲ್ಲ. ಇವೆಲ್ಲ ಮಲೇಷ್ಯಾಗೆ ಹೋಗೋ ಟ್ರಕ್ಗಳು ನೀವು ನೋಡ್ಬೋದು. ಥೈಲ್ಯಾಂಡಿಂದ ಮಲೇಷ್ಯಾಗೆ ಹೋಗ್ತಾ ಇದ್ದಾವೆ ಇವೆಲ್ಲ ಟ್ರಕ್ಗಳು. ಆ್ಯಂಡ್ ಇಲ್ಲಿ ಪಕ್ಕದಿಂದ ನಡ್ಕೊಂತ ಹೋಗೋಕ್ಕೆ ದಾರಿ ಇದು. ಈ ಬಾರ್ಡರ್ ಸ್ವಲ್ಪ ಚಿಕ್ಕದಾಗಿದೆ. ಇಲ್ಲಿ ಪಕ್ಕದಲ್ಲೇ ಇದೆ ಮಲೇಷ್ಯಾ ಮತ್ತು ಥೈಲ್ಯಾಂಡ್ ಬಾರ್ಡ್ರು. ಆ್ಯಂಡ್ ಇಮಿಗ್ರೇಷನ್ನು ಭಾಳ ಪಕ್ಕದಲ್ಲಿ ಇದೆ, ಹಾಗಾಗಿ ಭಾಳ ದೂರ ಇಲ್ಲ. ಒಂದೊಂದು ಬಾರ್ಡ್ರು ಭಾಳ ದೂರ ಇರ್ತಾವರು. ಯಾವಾಗ ನಾನು ಜಾರ್ಡನಿಂದ ಇಸ್ರೇಲ್ ಪ್ಯಾಲೆಸ್ಟೈನ್ಗೆ ಕಾಲಿಡಬೇಕಾದ್ರೆ, ಲ್ಯಾಂಡ್ ಬಾರ್ಡರ್ ಕ್ರಾಸ್ ಮಾಡಬೇಕಾದ್ರೆ ನೋಡ್ಬೋದಿತ್ತು, ಅಲ್ಲಿ ಒಂದು 20 ಕಿಲೋಮೀಟರ್ಸ್ ಲಾಂಗ್ ಇತ್ತು ಅದು ಲ್ಯಾಂಡ್ ಬಾರ್ಡರ್, ಅಂದರೆ ನೋ ಮ್ಯಾನ್ಸ್ ಲ್ಯಾಂಡು. ಅದಕ್ಕೆ ಅಲ್ಲಿ ಬಸ್ ಹೋಗಬೇಕಾಗಿತ್ತು. ಅಲ್ಲಿ ಬಸ್ ತೊಗೊಂಡಿದ್ದೆ, ಆದರೆ ಇಲ್ಲಿ ನಡ್ಕೊಂಡು ಹೋಗ್ಬೋದು. ಗಾಯ್ಸ್, ಇವಾಗ ನೀವು ನನ್ನಿಂದ ನೋಡ್ತಿದ್ದೀರಾ, ಅದು ಥೈಲ್ಯಾಂಡ್ ಬಾರ್ಡ್ರು. ಆ್ಯಕ್ಚುಲಿ ಗುರು ಎಷ್ಟು ಫನ್ನಿ ಅಂತೇಳಿದರೆ, ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಬಸ್ ಟಿಕೆಟ್ ಪರ್ಚೇಸ್ ಮಾಡ್ದಂಗಿತ್ತು ವೀಸಾ. ಏನು ಕೇಳೇ ಇಲ್ಲ ಗುರು ಆಫೀಸರ್ ಅಂದರು. ಜಸ್ಟ್ ಪಾಸ್ಪೋರ್ಟ್ ತೊಗೊಂಡ್ರು, ಸ್ಕ್ಯಾನ್ ಮಾಡಿದರು, ಇಲ್ಲಿದೆ ಹೋಟೆಲ್ ಬುಕ್ಕಿಂಗ್ ಅಂತ ಹೇಳಿದರು. ಹೋಟೆಲ್ ಬುಕ್ಕಿಂಗ್ ಆಲ್ರೆಡಿ ನಾನು 2 ಡೇಸಿಂದ ಬುಕ್ ಮಾಡಿದ್ದೆ ಇಲ್ಲಿ ಪುಕೆಟಲ್ಲಿ, ಅದನ್ನ ತೋರಿಸಿದೆ. ಆ್ಯಂಡ್ ರಿಟರ್ನ್ ಫ್ಲೈಟ್ ಟಿಕೆಟ್ ಕೇಳಿದ್ರು. ಇಲ್ಲ, ರಿಟರ್ನ್ ಫ್ಲೈಟ್ ಟಿಕೆಟ್ ಇಲ್ಲ, ನಾನು ಲಾಸ್ಗೆ ಹೋಗ್ತಾ ಇದ್ದೀನಿ ಇಲ್ಲಿಂದ ಅಂತ ಹೇಳಿದೆ. ಅಲ್ಲಿಂದ ಮತ್ತೆ ಏನು ಕೇಳಿಲ್ಲ, ಎಷ್ಟು ದಿನ ಇರ್ತೀಯ ಥೈಲ್ಯಾಂಡಲ್ಲಿ ಅಂತೇಳಿ ಕೇಳಿದರು.
ನಾನು ಹೇಳಿದೆ ಬರೀ 10 ದಿನ ಇದೆ ಅಷ್ಟೇ ನನ್ನ ಟ್ರಿಪ್ ಅಂತ ಹೇಳಿದೆ. ಅದಾದಮೇಲೆ ಏನಿಲ್ಲ, ಬರೀ ಸ್ಟಾಂಪ್ ಹಾಕಿದ ವೆಲ್ಕಮ್ ಟು ಥೈಲ್ಯಾಂಡ್ ಅಂತೇಳಿ ಕಳಿಸ್ಬಿಟ್ಟ. ಇಷ್ಟು ಈಸಿ ಇರುತ್ತೆ ನನಗೆ ಥೈಲ್ಯಾಂಡ್ ಬಾರ್ಡರ್ ಕ್ರಾಸ್ ಮಾಡೋದು ಅಂತೇಳಿ ಅಂದ್ಕೊಂಡಿದ್ದೆ ಇಲ್ಲ. ಇಲ್ಲಿ ಮಲೇಷ್ಯಾದಿಂದ ಥೈಲ್ಯಾಂಡಿಗೆ ಬಾರ್ಡರ್ ಕ್ರಾಸ್ ಮಾಡಿದ್ನಲ್ಲ, ಇಲ್ಲಿ ಯಾವುದು ಚೆಕ್ಕಿಂಗೇ ಮಾಡಲಿಲ್ಲ ಗುರು. ಬ್ಯಾಗಲ್ಲಿ ಏನು ಎಲೆಕ್ಟ್ರಾನಿಕ್ಸ್ ಇದೆ, ಏನಿದ್ದಾವೆ ಏನಿಲ್ಲ ಅಂತೇಳಿ ಏನು ಚೆಕ್ ಮಾಡಲೇ ಇಲ್ಲ. ಸೊ ಅದೇ ನಾನು ಏರ್ಪೋರ್ಟಲ್ಲಿ ಬಂದಿದ್ದರೆ ಎಲ್ಲ ಚೆಕ್ ಮಾಡ್ತಾಯಿದ್ರು, ಎಲ್ಲ ಎಲೆಕ್ಟ್ರಾನಿಕ್ಸ್ ತೆಗಿಸ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ರು ಏರ್ಪೋರ್ಟಲ್ಲಿ. ಅದಕ್ಕೆ ನನಗೆ ಲ್ಯಾಂಡ್ ಬಾರ್ಡರ್ ಕ್ರಾಸ್ ಮಾಡೋದೇ ಭಾಳ ಇಷ್ಟ. ಅದಕ್ಕೆ ನಾನು ಹೇಳೋದು ನಿಮಗೆ ಲ್ಯಾಂಡ್ ಬಾರ್ಡ್ರನ್ನೇ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ. 1 ಗಂಟೆಯಿಂದ ಇನ್ನೊಂದು ಕಂಟ್ರಿ ಸೀರೀಸಲ್ಲಿ ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಅಂತ ಹೇಳಿದರೆ, ಫ್ಲೈಟ್ ತೊಗೊಂಡ್ರೆ ಭಾಳ ತಲೆನೋವು ಗುರು. ಅಲ್ಲಿ ಹೋಗಿ ವೇಟ್ ಮಾಡಬೇಕು ಏರ್ಪೋರ್ಟಲ್ಲಿ, ಸೆಕ್ಯೂರಿಟಿ ಮುಗಿಸ್ಬೇಕು, ಬೋರ್ಡಿಂಗ್ ಪಾಸ್ ತೊಗೋಬೇಕು, ಅವೆಲ್ಲ ದೊಡ್ಡ ಲಾಂಗ್ ಪ್ರೊಸೆಸ್ಸು. ಇಲ್ಲಿ ನೋಡಿ ಲ್ಯಾಂಡ್ ಬಾರ್ಡರಲ್ಲಿ ನನಗೆ ಅಲ್ಲಿಂದ ನಾನು ಅಲ್ಲಿಂದ ಎಂಟ್ರ್ ಆಗಿ ಒಂದು 10-15 ಮಿನಿಟ್ಸ್ ಆಗಿರಬೇಕು ಮಲೇಷ್ಯಾದಿಂದ. ಇಲ್ಲಿ ಥೈಲ್ಯಾಂಡಲ್ಲಿ ಆಲ್ರೆಡಿ ನಾನು ಬಂದುಬಿಟ್ಟಿದ್ದೀನಿ, ನೋಡ್ಬೋದು. ಫಸ್ಟ್ ಥೈಲ್ಯಾಂಡಿನ ದೃಶ್ಯಗಳು ನೀವು ನೋಡ್ಬೋದು. ಇದು ಹೈವೇ ಇದೆ ಥೈಲ್ಯಾಂಡಿಂದು. ಸೊ ಇವಾಗ ಪ್ರೆಸೆಂಟ್ ಇವಾಗ ಇಲ್ಲಿಂದ ಒಂದು ಸಿಟಿ ಇದೆ ಇಲ್ಲಿ, ಹಾತಿಯಾಯಿ ಅಂತೇಳಿ. ಆ ಸಿಟಿಗೆ ಹೋಗಿ ತಲುಪೋಣ. ಅಲ್ಲಿಂದ ಮೇ ಬಿ ನಾವು ಹಿಚ್ ಹೈಕಿಂಗ್ ಮಾಡೋಣ ಥೈಲ್ಯಾಂಡಲ್ಲಿ. ಹಿಚ್ ಹೈಕಿಂಗ್ ಮಾಡೋ ಪ್ಲಾನ್ ಇದೆ ಇವತ್ತು. ರೈಲ್ವೆ ಸ್ಟೇಷನ್ ದಿಸ್ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಒಂದು ರೈಲ್ವೆ ಸ್ಟೇಷನ್ ಇದೆ, ಅಲ್ಲೇ ಪಕ್ಕದಲ್ಲೇ ಒಂದು ಹೈವೇ ಹೋಗುತ್ತೆ. ಅಲ್ಲಿಂದ ನೋಡೋಣ ಯಾವುದಾದ್ರೂ ಟ್ರೈನ್ ಗೀನ್ ಸಿಗುತ್ತಾ ಅಂತೇಳಿ. ಆ್ಯಂಡ್ ಇವಾಗ ಥೈಲ್ಯಾಂಡಲ್ಲಿ ಥ್ಯಾಂಕ್ ಯು ಏನಂತಾರೆ ಅಂತ ಹೇಳಿದ್ರೆ ಸವಾಡಿಕಾ ಅಂತ ಹೇಳ್ತಾರಂತೆ. ಆ್ಯಂಡ್ ಹಲೋಗೆ ಏನಂತಾರೆ ಗೊತ್ತಿಲ್ಲ ಗುರು ಏನಂತಾರಂತೆ. ಬರ್ತಾ ಕಲಿಯೋಣ. ಆ್ಯಂಡ್ ಇಲ್ಲೇ ಊಟ ಗೀಟ ಮಾಡ್ಕೊಳ್ಳೋಣ. ಕರೆನ್ಸಿನೂ ಎಕ್ಸ್ಚೇಂಜ್ ಮಾಡಿಸ್ಬೇಕು, ಸಿಮ್ ಕಾರ್ಡ್ ತೊಗೋಬೇಕು. ಸಿಮ್ ವೇರ್ ಕ್ಯಾನ್ ಐ ಗೆಟ್ ಸಿಮ್? ಹಿಯರ್ ದೇರ್ ನೋ 7 ಕ್ರಾಸ್. ಥ್ಯಾಂಕ್ ಯು ಸವಾಡಿಕಾ. ಫಸ್ಟು ಸಿಮ್ ಕಾರ್ಡ್ ತೊಗೋಬೇಕು ಗುರು. ಸಿಮ್ ಕಾರ್ಡ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಯಾರು ಗೊತ್ತಿಲ್ಲ ಅಂತಿದ್ದಾರೆ. ಶಾಪ್ ಸಿಮ್ ಕಾರ್ಡ್ ಅಂಗಡಿ ಇಲ್ಲೇ ಇದೆ ಅಂತೆ. 7-Eleven ಹೋಗಿ ಒಂದು ಸಿಮ್ ಕಾರ್ಡ್ ಬೈ ಮಾಡೋಣ. ಆ್ಯಂಡ್ ಮುಂದೆ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡ್ಕೊಳ್ಳೋಣ. 7-Eleven ಸ್ಟೋರಲ್ಲಿ ಬಂದಿದ್ದೀನಿ. ಸೊ ಕೇಳ್ತಾ ಇದ್ದೀನಿ ಸಿಮ್ ಕಾರ್ಡು. ಒಂದು ಸಿಮ್ ಕಾರ್ಡ್ ಸಿಕ್ಕಿದೆ. 30 GB ಅನ್ಲಿಮಿಟೆಡ್ ಕಾಲಿಂಗ್ ಅಂತೆ. ಓನ್ಲಿ 30 GB ಸಿಗುತ್ತೆ. ಆ್ಯಂಡ್ 30 ಡೇಸ್ ಸಿಗುತ್ತೆ. 200 ಬಾತೇನೋ ಹೇಳ್ತಿದ್ದಾರೆ. ನಾನು ಕೇಳ್ತಾ ಇದ್ದೀನಿ ಅನ್ಲಿಮಿಟೆಡ್ ಯಾವುದಾದ್ರೂ ಇದೆ ಆ ಸಿಮ್ ಅಂತೇಳಿ. ಸೊ ನೋಡೋಣ ಯಾವುದಾದ್ರೂ ಅನ್ಲಿಮಿಟೆಡ್ ಸಿಮ್ ಕಾರ್ಡ್ ಯಾವುದಾದ್ರೂ ಸಿಕ್ಕರೆ ಪ್ಲ್ಯಾನು ಅದು ತೊಗೊಳ್ಳೋಣ. ಇಲ್ಲೇ 7-Eleven ಇದೆ, ಇಲ್ಲೇ ಏನಾದರೂ ಬೇಕಾದ್ರೆ ಊಟ ಮಾಡ್ಬೋದು. ನಿಮ್ಮ ಹತ್ರ ಅನ್ಲಿಮಿಟೆಡ್ ಇಂಟರ್ನೆಟ್ ಇರುವ ಯಾವುದಾದ್ರೂ ಸಿಮ್ ಇದೆಯಾ? ನೋ. ಸ್ಲೋ ಅದೇ ಗೂಗಲ್ ಟ್ರಾನ್ಸ್ಲೇಟಿಂದ ಮಾತಾಡಿ ಇವಾಗ ಒಂದು ಸಿಮ್ ತೊಗೊಂಡಿದ್ದೀನಿ. ಸೊ ಆ ಸಿಮ್ ಆ್ಯಕ್ಟಿವೇಶನ್ ಮಾಡೋಣ. ಆ್ಯಂಡ್ ನೋಡೋಣ, ಪಾಸ್ಪೋರ್ಟ್ ತೊಗೊಂಡು ಎಲ್ಲ ವೆರಿಫಿಕೇಷನ್ ಮಾಡ್ತಾಯಿದ್ದೆ. ಆ್ಯಂಡ್ ನೋಡೋಣ ಯಾವ ಥರ ಇರುತ್ತೆ ನೆಟ್ವರ್ಕ್ ಅಂತೇಳಿ. ನೆಟ್ವರ್ಕ್ ಗುಡ್. ಕಪನ್ ಕಪ್ ಈಗ ನೆಟ್ವರ್ಕೂ ಇದೆ, ಸಿಮ್ನೂ ಇದೆ. ಆ್ಯಂಡ್ ಎಲ್ಲಿ ಹೋಗ್ಬೇಕಂತನೂ ಗೊತ್ತಿದೆ. ನನ್ನ ಕಡೆ ಕರೆನ್ಸಿ ಇಲ್ಲ. ಆ್ಯಂಡ್ ಜಸ್ಟ್ ಇವಾಗ ಇಲ್ಲೇ ಹಿಂದೆ ನೋಡ್ಬೋದು KFC ಇದೆ ಒಂದು. ಈ KFCಯಲ್ಲಿ ಒಂದು ಬರ್ಗರ್ ತಿನ್ಕೊಂಡೆ. ನಿಂಗಿಂದ ಏನು ಊಟ ಮಾಡಿದ್ದಿಲ್ಲ. ಇನಿಷಿಯಲ್ ಇಂಪ್ರೆಷನ್ ಇವಾಗ ಥೈಲ್ಯಾಂಡ್ ಬಗ್ಗೆ ಹೇಳ್ಬೇಕಂದ್ರೆ ಜನಗಳು ಚೆನ್ನಾಗಿದ್ದಾರೆ ಗುರು. ಆ್ಯಂಡ್ ಮಲೇಷ್ಯಾದಲ್ಲಿ ಯಾವ ಥರ ಜನಗಳು ತಂಪಾಡಿಗೆ ತಾವು ಇದ್ದರು. ಆ್ಯಂಡ್ ಏನೋ ಯಾರ ಜೊತೆ ಇಂಟ್ರಾಕ್ಷನ್ ಇದ್ದಿದ್ದಿಲ್ಲ. ಆ್ಯಂಡ್ ಇಲ್ಲಿ ಜನಗಳು ಹೆಲ್ಪ್ ಮಾಡ್ತಾ ಇದ್ದಾರೆ. ಏನಾದರೂ ಬೇಕಂತ ಕೇಳಿದ್ರೂ ಅದ್ರ ಬಗ್ಗೆ ಹೇಳ್ತಿದ್ದಾರೆ, ಹೆಲ್ಪ್ ಮಾಡ್ತಾ ಇದ್ದಾರೆ. ಔಟ್ ಆಫ್ ದ ವೇ ಹೆಲ್ಪ್ ಮಾಡ್ತಾ ಇದ್ದಾರೆ. ನಮ್ಮ ಡೆಸ್ಟಿನೇಷನ್ ಇವಾಗ ಇಲ್ಲಿಂದ ಪುಕೆಟ್ ತನಕ ಇದೆ. ಪುಕೆಟಿಗೆ ಹೋಗಿ ರೀಚ್ ಮಾಡ್ಬೇಕು ನಾವು. ಪುಕೆಟಿಗೆ ರೀಚ್ ಆಗಿ ಪುಕೆಟ್ ಎಕ್ಸ್ಪ್ಲೋರ್ ಮಾಡೋಣ. ಆ್ಯಂಡ್ ಇಲ್ಲಿ ನೋಡ್ಬೋದು ಈ ಥರ 3 ಗಲಿ ಬೈಕ್ಗಳು ಭಾಳ ಇದ್ದಾವೆ ಇಲ್ಲಿ. ಸ್ಟಾರ್ಟಿಂಗ್ ಇವಾಗ ಬಂದಾಗಿಂದ ಅದೇ ನೋಡ್ತಾ ಇದ್ದೀನಿ, 3 ಗಲಿ ಗಾಡಿಗಳು ನೋಡ್ಬೋದು. ಅದರಲ್ಲಿ ಫುಲ್ ಲಗೇಜ್ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದಾರೆ ಜನಗಳು. ಸೊ ಈ ಥರ ಆ್ಯಕ್ಚುಲಿ ಏನಾಯ್ತು ಅಂದರೆ, ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ, ನಾನು ಅಲ್ಲಿ ಬಾರ್ಡರ್ ಕ್ರಾಸ್ ಮಾಡಿ ಸಿಮ್ ತೊಗೊಂಡು ಊಟ ಮಾಡಿ ಹೊರಗಡೆ ಬಂದಿದ್ದೆ. ಅದೇ ಮೂಮೆಂಟಲ್ಲಿ ಒಬ್ಬರು ಬಂದು ಮುಂದೆ ಕಾರ್ ನಿಲ್ಲಿಸ್ತಾರೆ ನನ್ನ ಮುಂದೆ. ವೇರ್ ಬ್ರೋ ಅಂತ ಹೇಳ್ತಾರೆ. ಆ್ಯಂಡ್ ನಾನು ಹೇಳ್ತೀನಿ ಹಾತಿಯಾಯಿ ಅಂತೇಳಿ ಸಿಟಿ ಅಂತೇಳಿ ಇದ್ರ ಹೆಸರು, ಈ ಸಿಟಿ ಹೆಸರು ಹೇಳ್ತೀನಿ. ಓಕೆ ಕಮ್ ಲೆಟ್ಸ್ ಗೋ ಅಂತೇಳಿ ಅಲ್ಲಿಂದ ಕಾರಲ್ಲಿ ಹಾಕ್ಕೊಂಡು ಡೈರೆಕ್ಟ್ ಈ ಸಿಟಿಗೆ ಕರ್ಕೊಂಬರ್ಬೇಕಾ. ಸೊ ನನಗೇನು ಅನಿಸುತ್ತೆ ಅಂತೇಳಿದರೆ, ರೋಗಿ ಬಯಸಿದ್ದು ಮೊಸರನ್ನ ಮತ್ತು ಡಾಕ್ಟ್ರ್ ಬರೆದಿದ್ದು ಮೊಸರನ್ನನೇ ಅಂತೇಳಿ ಈ ಥರ ಸಿಚುವೇಶನ್ ಆಯಿತು. ಆ್ಯಂಡ್ ಡೈರೆಕ್ಟ್ ಏನು ಎಫರ್ಟ್ ತೊಗೊಳ್ಳಾರ್ದಂಗೆ ಡೈರೆಕ್ಟ್ ಈಸಿಯಾಗಿ ಚೆಕ್ ಮಾಡ್ಕೊಂಡು ಬಂದ್ಬಿಟ್ಟು ಅಲ್ಲಿಂದ ಫ್ರೀಯಾಗಿ ಹಾತಿಯಾಯಿ ಸಿಟಿ. ಸೊ ಬಾರ್ಡ್ರಿಂದ ಒಂದು 60 ಕಿಲೋಮೀಟ್ರ್ ಒಳಗಡೆ ಬಂದಿದ್ದೀವಿ ಥೈಲ್ಯಾಂಡಲ್ಲಿ. ಆ್ಯಂಡ್ ಇವಾಗ ಪ್ರೆಸೆಂಟು ನೋಡ್ಬೋದು ಇದು ಸಿಟಿ, ಹಾತಿಯಾಯಿ ಸಿಟಿ. ಸೊ ಅವರು ಇಲ್ಲಿಯ ಸಿಟಿ ಸೆಂಟ್ರಲ್ಲಿ ನನಗೆ ಇಳಿಸೋಗಿದ್ದಾರೆ. ನಾನು ಇವಾಗ ಮತ್ತೆ
ಹೈವೇ ಕಡೆ ಹೋಗಬೇಕು. ಹೈವೇ ಕಡೆ ಹೋಗಿ ಇಲ್ಲಿಂದ ಡೈರೆಕ್ಟ್ ನಾನು ಮತ್ತೆ ಪುಕೆಟಿಗೆ ಹಿಚ್ ಹೈಕಿಂಗ್ ಟ್ರೈ ಮಾಡಬೇಕು. ಆ್ಯಂಡ್ ಹೋಗೋಣ ಬನ್ನಿ, ಪುಕೆಟ್ ಕಡೆ ನಾವು ನಮ್ಮ ಪ್ರಯಾಣನ ಶುರು ಮಾಡ್ಕೊಳ್ಳೋಣ. ಫಸ್ಟ್ ದಿನ ಇವತ್ತು, ಆದರೂ ರಿಸ್ಕ್ ತೊಗೊತಾ ಇದ್ದೀನಿ. ಆ್ಯಂಡ್ ಇವಾಗ ಜಸ್ಟ್ ಇಲ್ಲೇ ಕರೆನ್ಸಿ ಎಕ್ಸ್ಚೇಂಜ್ ಇತ್ತು ಒಂದು, ಆ್ಯಂಡ್ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಬಂದೆ. ಒಳ್ಳೆ ರೇಟೇ ಕೊಟ್ಟರು. ಒಂದು ರಿಂಗೇಟಿಗೆ 7.93 ಏನೋ ಕೊಟ್ಟರು ನನಗೆ. ಪ್ರೆಸೆಂಟ್ ಇವತ್ತಿನ ರೇಟು 8 ಇದೆ. ಸೊ ಗೈಸ್, ಆ ಸಿಟಿಯಿಂದ ಇವಾಗ ಪ್ರೆಸೆಂಟ್ ನಾನು ಹೊರಗಡೆ ಬಂದಿದ್ದೀನಿ. ಹಿಂದೆ ಇಲ್ಲಿ ಹೈವೇ ಇದೆ, ಹಿಂದೆ ಇದೆ ಹೈವೇ. ಸೊ ಈ ಹೈವೇ ಹಿಡ್ಕೊಂಡು ಇವಾಗ ಮುಂದೆ ಹೋಗಬೇಕು. ಒಂದು ಲಿಫ್ಟ್ ಸಿಕ್ಕಿದೆ ಇಲ್ಲಿಂದ ಮುಂದೆ ಪೆಟ್ರೋಲ್ ಸ್ಟೇಷನ್ ತನಕ. ಸೊ ಪೆಟ್ರೋಲ್ ಸ್ಟೇಷನ್ ಹೋದ್ಮೇಲೆ ಅಲ್ಲಿಂದ ಮುಂದೆ ಸಿಗುತ್ತೆ ಲಿಫ್ಟ್ ಮೇ ಬಿ. ಇವಾಗ ಒಂದು ಲಿಫ್ಟ್ ಸಿಕ್ಕಿದೆ ಗುರು, ಡೈರೆಕ್ಟ್ ಪತಲುಂಗ್ ತನಕ. ಅಲ್ಲಿ ತನಕ ಪತಲುಂಗ ಮುಳ್ತಣ ಇದನ್ನು ನೋಡ್ಬೋದು. ಸಾಯಂಕಾಲ 5:30 ಆಗ್ತಾಯಿದೆ. ಒಂದು ಲಾರಿ ಅಂತೂ ಸಿಕ್ಕಿದೆ ಇವಾಗ ಲಿಫ್ಟು, ಅರ್ಧ ದಾರಿ ತನಕ ಸಿಕ್ಕಿದೆ. ಆ್ಯಂಡ್ ಅಲ್ಲಿಂದ ಮುಂದೆ ನೋಡೋಣ. Thank you bro, Kapung Kap. Where you are going? You are going? Mayang Patalung. Patalung. Lift ಅಂತೂ ಸಿಕ್ಕಿದೆ ನೋಡಿ, ಇದೇ ಟ್ರ್ಯಾಕು. Hello. Patalung, how many kilometer? Kaya tanya. How many kilometer? How many? Kilometer. No. Okay, ಟ್ರಾನ್ಸ್ಲೇಟ್ ಮಾಡ್ಬೇಕು ಅನ್ಸುತ್ತೆ. ಈ ಥರ ಟ್ರಾನ್ಸ್ಲೇಟ್ ಮಾಡಿ ಕೇಳಬೇಕು. 200. ಗುಡ್. ಥ್ಯಾಂಕ್ ಯು ಕಪುಂಗ್ ಕಾಪ್. 200 ಕಿಲೋಮೀಟರ್ ತನಕ ಲಿಫ್ಟ್ ಸಿಕ್ಕಿದೆ ಗುರು ಇವಾಗ. ಅಬ್ಬಾ, ಪತಲುಂಗಿಂದ ನನಗೆ ಯಾವುದಾದ್ರೂ ಅಲ್ಲಿಂದ ಗಾಡಿ ಸಿಗುತ್ತಾ? ಮಿನಿ ಬಸ್. ಥೈಲ್ಯಾಂಡಲ್ಲಿ ನಂದು ಮೊದಲ ಲಿಫ್ಟು. ಪೇಷನ್ಸಿಂದ ಇದ್ದರೆ ಎಲ್ಲ ಸಿಗುತ್ತೆ ಅಂತ ಹೇಳ್ತಾರಲ್ಲ ಹಾಗೆ. ದೇಶದಲ್ಲಿ 1 ಅವರ್ ಹಿಂದೆ ಇದೆ ಅನಿಸುತ್ತೆ, ಆ್ಯಂಡ್ ಥೈಲ್ಯಾಂಡ್ ಮುಂದೆ 1 ಅವರ್ ಮುಂದೆ ಇದೆ. ಸೊ ಅದೇ ನಾನು ಅಲ್ಲಿಂದ ಬಾರ್ಡರ್ ಕ್ರಾಸ್ ಮಾಡಿದ್ನಲ್ಲ, ಟೈಮ್ ಡಿಫ್ರೆನ್ಸ್ ಚೇಂಜ್ ಆಗ್ಬಿಡ್ತು. ಬ್ರದರ್, ವಾಟ್ ಈಸ್ ಯುವರ್ ನೇಮ್? Pong. Pong. House? Hatay. This is your truck? Truck? This? You? No. Company? ಆಯಿಲ್ ಅಂತ ಇವರು ಅಡುಗೆ ಮಾಡೋ ಆಯಿಲ್ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಪತಲುಂಗಿಗೆ. ಥೈಲ್ಯಾಂಡ್ನ ಚಿಕ್ಕ ಚಿಕ್ಕ ಹಳ್ಳಿ ಹೋಗ್ತಾ ಇದೆ. ಮಲೇಷ್ಯಾದಲ್ಲಿ ಫುಲ್ ಡೆವಲಪ್ಮೆಂಟ್ ಇದ್ದು, ಆದರೆ ಇದು ಒಂಥರ ಸೇಮ್ ನಮ್ಮ ಇಂಡಿಯಾ ಥರ ಕಾಣ್ತಾ ಇದೆ. ಒಂದು ದೊಡ್ಡ ದೊಡ್ಡ ಸಿಟಿಯಲ್ಲೆಲ್ಲ ಸ್ವಲ್ಪ ಚೆನ್ನಾಗಿದೆ ಡೆವಲಪ್ಮೆಂಟು. ಚಿಕ್ಕ ಚಿಕ್ಕ ಹಳ್ಳಿಗಡೆ ಎಲ್ಲಾದರೂ ಬಂದರೆ ಡೆವಲಪ್ಮೆಂಟ್ ಏನೋ ಅಷ್ಟೇನಿಲ್ಲ. ಮುಂದೆ ಬಾಳೆಹಣ್ಣು ಗಿಡಗಳು ಎಲ್ಲ ಕಾಣ್ತಾ ಇದ್ದಾವೆ ಅಲ್ಲಿ. ಸೊ ಥೈಲ್ಯಾಂಡ್ ಫುಡ್, ವಿಚ್ ಒನ್ ಈಸ್ ಗುಡ್ ಫುಡ್? Food. Good food. Name? Sop tap. Noodle? Noodles. ನೈಟ್ ಆಗಿದೆ ನೋಡ್ಬೋದು ನೀವು. ಆ್ಯಂಡ್ ಇಲ್ಲಿ ಥೈಲ್ಯಾಂಡಿನ ರಸ್ತೆ ಮಾತ್ರ ಸಗದಾಗಿದೆ ಅವರು ನಿಜವಾಗ್ಲೂ. ಫುಲ್ಲು ಟಾರ್ಮ್ಯಾಕ್ ಎಲ್ಲ, ಒಂದು ಪಾಟ್ ಹೋಲ್ಸ್ ಇಲ್ಲ, ಏನಿಲ್ಲ, ಕ್ಲೀನಾಗಿದ್ದಾವೆ. ಗಾಡಿ ಮಾತ್ರ ಸ್ಪೀಡಲ್ಲೇ ಹೋಗ್ತಾ ಇದ್ದಾವೆ ಎಲ್ಲವೂ ಗಾಡಿಗಳು. ಆ್ಯಂಡ್ ಇವ್ರ ಜೊತೆ ಮಾತಾಡ್ತಾ ಇದ್ದಂಗೆ ಇವ್ರಿಗೆ ಕೇಳ್ತಾ ಇದ್ದೀನಿ ನಾನು, ಮದುವೆ ಆಗಿದೆ ಇಲ್ಲ ಅಂತೇಳಿ. ಅವ್ರಿಗೆ ಕೇಳಿದರೆ ಮದುವೆ ಆಗಿದೆ ಇಲ್ಲ ಅಂತ ಕೇಳಿದರೆ, ಇಲ್ಲ ಇನ್ನೂ ಮದುವೆ ಆಗಿಲ್ಲ, ನನಗೆ ಫ್ರೀಡಮ್ ಬೇಕು ಅದಕ್ಕೆ ಮದುವೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಕಾಮಿಡಿ ಗುರು. ಏನೋ ಒಂಥರ ಇಲ್ಲಿ ಮಾತಾಡ್ತಾ ಇವ್ರಿಗೆ ಇಂಗ್ಲೀಷ್ ಬರೋಂಗಿಲ್ಲ. ಸೊ ಈ ಥರ ಟ್ರಾನ್ಸ್ಲೇಟ್ ಯೂಸ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀವಿ ಫೋನಲ್ಲಿ. ಇವಾಗ 80 ಕಿಲೋಮೀಟರ್ಸ್ ಹೊರಗಡೆ ಬಂದಿದ್ದೀವಿ. ಊಟ ಮಾಡ್ತೀಯಾ ಅಂತ ಕೇಳಿದರು. ಊಟ ನಾನು ಮಾಡ್ತೀನಿ, ಆಮೇಲೆ ಮೇ ಬಿ ನೋಡ್ತೀನಿ ಅಂತ ಹೇಳಿದೆ. ಅವ್ರು ಇಲ್ಲಿ ನಿಲ್ಲಿಸಿ, ಇಲ್ಲಿ ಇದು ನೋಡ್ಬೋದು, ಇದು ಹೋಟೆಲ್ ಇದೆ ಇಲ್ಲಿ. ಈ ಹೋಟೆಲಲ್ಲಿ ನಿಲ್ಲಿಸಿ ಊಟ ಪಾರ್ಸಲ್ ಮಾಡಿಸ್ಬಿಟ್ರು ಗುರು ನನಗೆ. ನೋಡ್ಬೋದು ಇಲ್ಲಿದೆ ಊಟ ಪಾರ್ಸಲ್. ಏನು ಹೇಳಲೇ ಇಲ್ಲ ನಾನು ಊಟ ಕೊಡ್ಸಂತೇಳಿ, ಆದರೂ ಊಟ ಕೊಡಿಸ್ತಾ ಇದ್ದಾರೆ. ಓ ಮೈ ಗಾಡ್. ನೋಡಿ ಗುರು, ಹೆಂಗೆ ಎಕ್ಸ್ಪೀರಿಯೆನ್ಸ್ ಆಗ್ತವೆ ಇವೆಲ್ಲ ಹಿಚ್ ಹೈಕಿಂಗಲ್ಲಿ. ಅದಕ್ಕೆ ಗುರು ನಾನು ಹಿಚ್ ಹೈಕಿಂಗ್ ಅಂತೇಳಿ ನಿಮ್ಮ ಮುಂದೆ ಹೇಳ್ತಾ ಇರೋದು. ಇಂಥ ಎಕ್ಸ್ಪೀರಿಯೆನ್ಸ್ಗಳು ಗುರು ನಿಜವಾಗ್ಲೂ ನಾನು ಮಿಸ್ ಮಾಡ್ಕೊತಾ ಇದ್ದೆ. ನನಗೆ ಯಾವುದು ಲಕ್ಸರಿ ಲೈಫ್ ಏನು ಬೇಡ ಗುರು ನಿಜವಾಗ್ಲೂ. ಜಸ್ಟ್ ಸಿಂಪಲ್ ಲೈಫ್ ನನಗೆ ಬೇಕು ಇಷ್ಟೇ. ಜಾಸ್ತಿ ದುಡ್ಡು ಬೇಡ, ಲಕ್ಸರಿ ಲೈಫ್ ಬೇಡ. ಈ ಥರ ಟ್ರಾವೆಲಿಂಗ್ ಮಾಡ್ಕೊತ ಜನಗಳ ಜೊತೆ ಮಾತಾಡ್ಕೊತ
ಇರ್ಕೊತ ಹೋಗೋದೇ ನನಗೆ ಭಾಳ ಇಷ್ಟ. ನೋಡಿ ನಾನು ಏನು ಹೇಳಲೇ ಇಲ್ಲ, ಅವರೇ ಊಟ ಅಲ್ಲಿ ನಿಲ್ಲಿಸಿ ಹೋಟೆಲ್ ಕಡೆ ಕರ್ಕೊಂಡು ಹೋಗಿ ತಾವು ತೊಗೊಂಡಿಲ್ಲ, ನನಗೆ ಊಟ ಕೊಡಿಸಿದ್ದಾರೆ. ದಿಸ್ ಯು No, no, no. ಯು ನೋ ಬರೀ ನನಗೆ ಊಟ ಕೊಡಿಸಿ ನೀವು ಊಟ ತಗೊಂಡಿಲ್ಲ ಯಾಕೆ? ಕಮಿಂಗ್ ಟು ಕೆಲ್ಸಕ್ಕೆ ಬರೋ ಮುಂದೆ ಊಟ ಮಾಡಿ ಬಂದಿದ್ದಾರಂತೆ ಮನೆಯಿಂದನೇ. ಇದು ಸಕ್ಸಸ್ಫುಲ್ ಆಗಲಿ, ಮುಂದೆ ಬೇರೆ ಬೇರೆ ಕಂಟ್ರಿಯಲ್ಲೂ ಈ ಥರನೇ ಕಂಟಿನ್ಯೂ ಮಾಡೋಣ. ಐ ಥಿಂಕ್ ನಿಮಗೆ ಈ ಕಂಟೆಂಟ್ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಕಪುನ್ಕಾ ಬ್ರೋ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಕಪುನ್ಕಾ, ಥ್ಯಾಂಕ್ ಯು ಸೊ ಮಚ್. So much. Yeah. No. ಓಕೆ, ಥ್ಯಾಂಕ್ ಯು ಸೊ ಮಚ್ ಕಪುನ್ಕಾ. ಸೊ ಇದೇ ಟ್ರಕ್ಕಲ್ಲಿ ಬಂದೆ ನಾನು ಇಲ್ಲಿ ತನಕ. ಕ್ರ್ಯಾಬಿಗೆ ನಾನು ಲಿಫ್ಟ್ ಹೋಗಬೇಕು. ಅವ್ರ ಜೊತೆ ಬರ್ತಾ ಇದ್ದಂಗೆ ಅಲ್ಲೇ ದಾರಿಯಲ್ಲಿ ಫುಲ್ ಅದೇ ಮಾತಾಡ್ತಾ ಇದ್ವಿ. ಅವ್ರು ನನಗೆ ಕೇಳ್ತಾ ಇದ್ರು ಏನು ಮಾಡ್ತೀಯಾ ಏನಿಲ್ಲ ಅಂತೇಳಿ. ಸೊ ಅದೆಲ್ಲ ಮಾತಾಡ್ಕೊತ ಬರ್ತಾ ಇದ್ವಿ ದಾರಿಯಲ್ಲಿ. ಒಂದು 200 ಕಿಲೋಮೀಟರ್ಸ್ ಏನೋ ಆರಾಮಾಗಿ ಬಂದ್ಬಿಟ್ವಿ ಗುರು. ಇವಾಗ ಇಲ್ಲಿಂದ ಆ್ಯಕ್ಚುಲಿ ನಮ್ಮದು ಟೆಸ್ಟ್ ಸ್ಟಾರ್ಟ್ ಆಗುತ್ತೆ. ಇವಾಗ ಪ್ರೆಸೆಂಟ್ 8 ಗಂಟೆ ಆಗ್ತಾ ಇದೆ. ಹಂಗಾಗಿ ಇವಾಗ ಇಲ್ಲಿಂದ ಮತ್ತೆ ಮುಂದೆ ನಾನು ಟ್ರೈ ಮಾಡಲ ಚೆಕಿಂಗ್, ಇಲ್ಲಾಂದರೆ ಇಲ್ಲೇ ಎಲ್ಲಾದರೂ ಒಂದು ಕ್ಯಾಂಪಿಂಗ್ ಮಾಡ್ಕೊಂಡು ಇರಲ್ಲ ಅಂತ ನಾನು ಒಂದು ಟ್ರೈ ಮಾಡ್ತೀನಿ. ಇಲ್ಲಿ ಒಂದು ಪೆಟ್ರೋಲ್ ಸ್ಟೇಷನ್ ಇದೆ ಇನ್ನೊಂದು, ಕೇಳೋಣ, ಅಲ್ಲಿಂದ ಟ್ರೈ ಮಾಡೋಣ. ಪುಕೆಟಿಗೆ ಏನಾದ್ರು ಡೈರೆಕ್ಟ್ ಲಿಫ್ಟ್ ಸಿಕ್ಕರೆ ಅಲ್ಲಿಂದ ಹೋಗೋಣ. ಯಾಕಂದರೆ ನೈಟ್ ಜಾಸ್ತಿ ಟ್ರಕ್ಗಳು ಹೋಗ್ತಿರ್ತವೆ. ಸೊ ಐ ಥಿಂಕ್ ಲಾಂಗ್ ಡಿಸ್ಟೆನ್ಸ್ ತನಕ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪುಕೆಟು ಒಂದು 600 ಏನು 550 ಕಿಲೋಮೀಟರ್ಸ್ 600 ಕಿಲೋಮೀಟರ್ಸ್ ಏನೋ ಇದೆ. ಸೊ ಪ್ರೆಸೆಂಟ್ ಇವಾಗ ಸೀನ್ ಏನಾಗಿದೆ ಅಂತ ಹೇಳಿದರೆ, ನಾನು ಪತಾಲಾಂಗಲ್ಲೇ ಸಿಗಾಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿಂದ ಮುಂದೆ ಹೋಗೋಕ್ಕಾಗ್ತಾ ಇಲ್ಲ, ಯಾವುದೂ ಲಿಫ್ಟ್ ಸಿಗ್ತಾ ಇಲ್ಲ. ಪ್ರೆಸೆಂಟ್ ಒಂದು ಫ್ಯಾಮಿಲಿ ಸಿಕ್ಕಿದೆ, ಇಲ್ಲಿ ನೋಡ್ಬೋದು. ಹಾಯ್, ಇವರು ಒಂದು ಫ್ಯಾಮಿಲಿ ಇಲ್ಲಿ ಥೈಲ್ಯಾಂಡ್ ಅವರು. ಸೊ ಇಲ್ಲೇ ಸಿಕ್ಕಿದ್ರು. ಆ್ಯಂಡ್ ಇಲ್ಲಿಂದ ಅವ್ರನ್ನ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಅಲ್ಲಿ ಸ್ಟೇ ಮಾಡ್ತೀನಿ ಇವತ್ತು. ಆ್ಯಂಡ್ ಅಲ್ಲಿ ಸ್ಟೇ ಮಾಡಿ ನಾಳೆ ಮಾರ್ನಿಂಗ್ ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ. ಸೊ ಇವಾಗ ಹೋಗೋಣ ಬನ್ನಿ. ಇದು ನೋಡ್ಬೋದು ನೀವು, ಪತಾಲಾಂಗಿಂದು ಸ್ಟ್ರೀಟ್ಗಳಿವೆಲ್ಲ ನೋಡಿ. ಯಾವುದು ಲಿಫ್ಟ್ ಸಿಗಲಿಲ್ಲ ನನಗೆ ಯಾವುದು. ಆ್ಯಂಡ್ ನೋಡೋಣ, ನಾಳೆ ಟ್ರೈ ಮಾಡೋಣ. ಆ್ಯಂಡ್ ಇವಾಗ ಹೋಗಿ ರೆಸ್ಟ್ ಮಾಡೋಣ ಫಸ್ಟ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಕಪುನ್ಕಾ. ಭಾಳ ಒಳ್ಳೆ ಜನಗಳು ನಿಜವಾಗ್ಲೂ ಇಲ್ಲಿ. ಅಲ್ಲಿ ಹೋಗಿ ನಾನು ನಿಂತ್ಕೊಂಡಿದ್ದೆ ಲಿಫ್ಟ್ ತೊಗೊಳಕ್ಕೆ. ಆ್ಯಂಡ್ ಯಾರೂ ಲಿಫ್ಟ್ ಕೊಡ್ತಾ ಇದ್ದಿಲ್ಲ ನೈಟ್ ಟೈಮಲ್ಲಿ. ಆ್ಯಂಡ್ ನೈಟ್ ಟೈಮಲ್ಲಿ ಗೊತ್ತಿಲ್ಲ ಗುರು, ಯಾವುದು ಲಾರಿ ಮತ್ತು ಟ್ರಕ್ಗಳು ಯಾವುದು ಹೋಗ್ತಾ ಇರಲಿಲ್ಲ. ಹಂಗಾಗಿ ಭಾಳ ಹೊತ್ತಿಂದ ನಿಂತ್ಕೊಂಡಿದ್ದೆ. ಇವ್ರು ನನಗೆ ಅಬ್ಸರ್ವ್ ಮಾಡಿದರು ಅಲ್ಲಿ ನಿಂತ್ಕೊಂಡಿರೋದು. ಹಾಗಾಗಿ ಹೇಳಿದರು, ಆಫರ್ ಕೊಟ್ಟರು, ಈ ಥರ ಬಾ ನಮ್ಮ ಮನೆಗೆ, ಅಲ್ಲೇ ಹೇಳ್ಕೊಂಡು ನಾಳೆ ಮಾರ್ನಿಂಗ್ ಅಂತೇಳಿ. ಸೊ ಅವ್ರ ಮನೆಗೆ